ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ರ ಏಪ್ರಿಲ್ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ದದಿಶಂಕತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶನಂ ಸೋಮಂ ಶಂಭೋರ್ಮುಕುಟಭೂಷಣಂ ಚಂದ್ರಾಯ ನಮಃ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂತಹ ಯೋಗ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು. ಮೇಷರಾಶಿಯಲ್ಲಿ ಗುರು, ಬುಧ, ಹಾಗೆ ಮೀನರಾಶಿಯಲ್ಲಿ ರವಿ ಗ್ರಹ ಮತ್ತು ರಾಹುಗ್ರಹ, ಕುಂಭರಾಶಿಯಲ್ಲಿ ಕುಜ, ಶುಕ್ರ, ಶನಿ, ಹಾಗೆ ಕನ್ಯಾ ರಾಶಿಯಲ್ಲಿ ಕೇತು, ಚಂದ್ರ, ಇವೆಲ್ಲವೂ ಕೂಡ ಗ್ರಹಗಳ ಸಮಾಗಮದ ಗೋಚಾರ ವ್ಯವಸ್ಥೆಯ ಫಲಾಫಲಗಳು. ನೋಡಿ, ಕುಂಭರಾಶಿಯಲ್ಲಿ ಶುಕ್ರ, ಕುಜ ಮತ್ತು ಚಂದ್ರ ಮತ್ತು ಶನಿ, ಹೀಗೆ ಈ ಥರದ ಫಲಾಫಲಗಳು ಭಾಳ ವಿಶೇಷವಾಗಿರುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಶನಿಯ ಪ್ರಭಾವ, ಶನಿಯ ಅದ್ಭುತವಾದಂತಹ ಯೋಗ ಹೇಳತಕ್ಕಂಥದ್ದು. ಶನಿ ಬಂದು ತನ್ನ ಸ್ವಂತ ಮನೆಯಲ್ಲಿರುವುದರಿಂದ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯ ಬದುಕು ಹೇಳತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಕೆಲಸ ಮಾಡ್ತಿರ್ತೀರಿ, ಖುಷಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಒಳ್ಳೆ ರೀತಿ ಸಕಾಲಕ್ಕೆ ವೇತನ ಬರ್ತಕ್ಕಂಥದ್ದು, ಸಕಾಲಕ್ಕೆ ಕೆಲಸ ಕಾರ್ಯಗಳು ನೆರವೇರ್ತಾ ಇರತಕ್ಕಂಥದ್ದು, ಕುಟುಂಬದಲ್ಲಿಯೂ ಕೂಡ ಶಾಂತಿ, ನೆಮ್ಮದಿ ಸಿಗುವಂಥದ್ದು, ಒಂದು ಸಂತೋಷಕರವಾಗಿರ್ತಕ್ಕಂಥ ಜೀವನಗಳು ಉಂಟಾಗತ್ತೆ ಇರತಕ್ಕಂಥದ್ದು. ಎಲ್ಲ ಒಂದು ಕಡೆ ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಕೂಡ ಫಲಕಾರಿಯಾಗಿ ಆರೋಗ್ಯವು ಕೂಡ ಗುಣಮುಖವಾಗ್ತಾ ಇರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಎಷ್ಟೋ ದಿನದ ನಂತರ ನಿಮ್ಮ ಇಷ್ಟದಂತೆ ವಿವಾಹ ಆಗುವಂಥದ್ದು, ಕೆಲವೊಂದಷ್ಟು ಸಂದರ್ಭದಲ್ಲಿ ವಧುವರರ ಆಯ್ಕೆ ವಿಫಲವಾಗತ್ತೆ. ಅಂಥದ್ರಲ್ಲಿ ನೀವು ಇಷ್ಟಪಟ್ಟು ಮದುವೆ ಆಗತಕ್ಕಂಥದ್ದು, ಅಥವಾ ಇಷ್ಟಪಟ್ಟರು ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು, ಅಥವಾ ಇಷ್ಟಪಟ್ಟವ್ರ ಜೊತೆ ಕೆಲಸ ಮಾಡಬೇಕು ಹೇಳ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರಗಳು ಉತ್ತಮದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕಲೆ, ಸಂಗೀತ, ಸಾಹಿತ್ಯ, ಹೊಸ ಹೊಸ ಧಾರಾವಾಹಿಗಳ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಒಳ್ಳೆ ಸೆಲೆಬ್ರಿಟಿಗಳ ಜೊತೆಗೆ ನಾನು ಕೆಲಸ ಮಾಡಬೇಕು, ಅವ್ರ ಜೊತೆ ಕೆಲಸ ಮಾಡಿದೆ ಏನೋ ನನಗೆ ಒಂದು ಫ್ಯೂಚರಲ್ಲಿ ಒಳ್ಳೆಯದಿದೆ, ಅವರ ಒಂದು ಆಶೀರ್ವಾದ, ಅವರ ಒಂದು ಕೃಪೆ ಸಿಗತ್ತೆ. ಹೀಗೆ ಇದರ ಒಂದಷ್ಟು ಮನೋತೀತವಾದಂತಹ ಮನಸ್ಸಿನ ಆಲೋಚನೆಗಳು ನಿಮ್ಮ ಇಷ್ಟದಂತೆ ಕೂಡ ನೆರವೇರ್ತಾ ಇರುತ್ತೆ. ಹಾಗೆ ವಿದ್ಯಾರ್ಥಿಯ ಬದುಕಿನಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯ, ಉತ್ತಮವಾಗಿರ್ತಕ್ಕಂತಹ ಫಲವು ಕೂಡ ಲಭಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಸ್ವಂತ ಬಿಸ್ನೆಸನ್ನು ಮಾಡಿಕೊಂಡ ಇದ್ದಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಆಗಿ, ಎಲ್ಲೋ ಒಂದು ಕಡೆ ಸಾಲದ ಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ಅಥವಾ ಅಲ್ಲಿಂದ ಬರ್ತಕ್ಕಂತಹ ಸಮಸ್ಯೆಗಳು, ತೊಂದರೆಗಳು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಯಾವಾಗಲೂ ನೀವು ಗಡಿಬಿಡಿಯ ಸ್ವಭಾವದವರಾಗಿರ್ತೀರಿ ವ್ಯವಹಾರದಲ್ಲಿ. ಅದನ್ನು ಸ್ವಲ್ಪ ಸಮಾಧಾನಕರವಾಗಿ
ಮಾಡಿಕೊಂಡ್ರೆ ತುಂಬ ಫಲಪ್ರದವಾಗಿರುತ್ತೆ, ಯಶಸ್ಸಿನ ಹಾದಿಯೂ ಕೂಡ ಸುಗಮವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನೀವು ಕೊಟ್ಟಿರ್ತಕ್ಕಂಥ ಹಣ ವ್ಯವಹಾರ ಅದಕ್ಕೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಬಂದಿರುತ್ತೆ. ಬಡ್ಡಿ ವ್ಯವಹಾರ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಬ್ಯಾಂಕ್ ಸಾಲ ತೆಗೆದುಕೊಟ್ಟರೆ ಅದಕ್ಕೆಲ್ಲವೂ ಕೂಡ ಸಕಾಲಕ್ಕೆ ಕೊಡುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಈ ಎಲ್ಲ ಉದ್ಯೋಗ ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ, ಲಾಭದಾಯಕವಾಗಿ ಸಿಗುತ್ತೆ. ನೀವು ಸಾಲ ಕೊಡ್ಬೋದು ಅಥವಾ ಸಾಲ ತೊಗೊಂಡಿದ್ದು ಕೂಡ ತೀರಿಸ್ಬೋದು. ಈ ಥರದ ಒಂದು ಸಿಚುವೇಶನ್ನು, ಒಂದು ಗ್ರಹಗಳ ಸಮಾಗಮ ಉಂಟಾಗಿ ತುಂಬ ಅನುಕೂಲದಾಯಕವಾಗಿದೆ. ಕರ್ಕಾಟಕ ರಾಶಿಯವರು ಭಾಳ ವಿಶೇಷವಾಗಿ ಪರಾಕ್ರಮಶಾಲಿಗಳು ಅಂತ ಹೇಳುತ್ತೆ. ಬುದ್ಧಿವಂತರು, ತೀಕ್ಷ್ಣವಂತರು ಅಂತೂ ಕೂಡ ಕರೆಯಲ್ಪಡುತ್ತೆ ಈ ಶಾಸ್ತ್ರದಲ್ಲಿ. ಚಾಣಕ್ಯತನ ಜಾಸ್ತಿ ಇರುತ್ತೆ ಅವರಲ್ಲಿ. ಸ್ವಲ್ಪ ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಲಾಭವನ್ನು, ಜೀವನವನ್ನು ಇವನ್ನೆಲ್ಲವೂ ಕೂಡ ಮಾಡ್ಕೊಂಡು ಹೋಗಲಿಕ್ಕೆ ಅನುಕೂಲದಾಯಕವಾಗುತ್ತೆ. ಹಾಗೆ ವಧೂವರರ ವಿಚಾರದಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ಹಠಾತ್ತನೆ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು, ಅಥವಾ ವಧುವರರ ಮದುವೆ ಬಿದ್ದು ಹೋಗತಕ್ಕಂಥದ್ದು, ಎಂಗೇಜ್ಮೆಂಟ್ ಆಗಿ ನಿಶ್ಚಿತಾರ್ಥ ಆಗಿ ಮದುವೆ ನಿಂತು ಹೋಗುವಂಥದ್ದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ತೊಂದರೆಗಳು ಬರತಕ್ಕಂಥ ಇವೆಲ್ಲವೂ ಕೂಡ ಸ್ವಲ್ಪ ಇರುತ್ತೆ ನಿಮ್ಮ ಜಾತಕದ ದೋಷದಿಂದ ಅಂತ ಕೂಡ ಹೇಳುತ್ತೆ. ಅಷ್ಟೇ ಇಲ್ಲ ವೀಕ್ಷಕರೇ, ವಾಹನ ಚಾಲನ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆಗಳು ಕೂಡ ಉಂಟಾಗ್ಬೋದು. ಸಮಾಧಾನಕರವಾಗಿರ್ತಕ್ಕಂಥ ಸಮಯವನ್ನು ನೋಡಿಕೊಂಡು ಒಳ್ಳೆಯ ಸಮಯದಲ್ಲಿ ನಿಮ್ಮ ಪ್ರಯಾಣವನ್ನು ಮಾಡ್ತಾ ಹೋಗಿ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕರ್ಕಾಟಕ ರಾಶಿಯವರಿಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಿಂದ ಅಧಿಕ ಹಣದ ವ್ಯವಹಾರದಲ್ಲಿ ಜಯ ಲಭಿಸುತ್ತೆ. ಕರ್ಕಾಟಕ ರಾಶಿಯವರು ಗಣಪತಿಯನ್ನು ತಿಂಗಳಲ್ಲಿ ಪೂಜಿಸಿದರೆ, ಆರಾಧನೆ ಮಾಡಿದರೆ ಇನ್ನೂ ಹೆಚ್ಚು ಸಂಕಷ್ಟಗಳು ನಿವಾರಣೆಯಾಗತ್ತೆ, ವಿಘ್ನಗಳು ಕೂಡ ನಿವಾರಣೆಯಾಗತ್ತೆ. ಅಷ್ಟೇ ಅಲ್ಲ, ಓಂ ಗಂಗಣಪತಯೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳು ನಿಮಗೆ ಬೇಕು ಅಂತಿದ್ದರೆ ವೈಯಕ್ತಿಕವಾಗಿರ್ತಕ್ಕಂಥದ್ದು, ಜಾತಕ, ಹೆಸರು ಬಲ, ನಕ್ಷತ್ರದ ಫಲಾಫಲ ಹಾಗೂ ಹೋಗುಗಳನ್ನೆಲ್ಲ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಗ್ರಹಗಳ ಆಧಾರದಲ್ಲಿ. ಹೆಚ್ಚು ಮಾಹಿತಿ ಬೇಕು ಅಂತಿದ್ದರೆ 95137373 ಕರೆ ಮಾಡಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ಗಂಗಣಪತಿಯೇ ನಮಃ ಮಾಡತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಗಣಪತಿ ಅನುಗ್ರಹ ಸದಾ ಸಿಗಲಿ ಅಂತ ಹಾರೈಸುತ್ತೇನೆ. ಶುಭವಾಗಲಿ, ಮಂಗಲವಾಗಲಿ.